ನಾವು ಧ್ಯಾನ ಮಾಡುತ್ತಿರುವ ವಿಷಯವು ನಿಮಗೀಗಾಗಲೇ ಗೊತ್ತಾಗಿದೆ. ದೇವದರ್ಶನ ಗುಡಾರದ ವಿಷಯದಲ್ಲಿ ಇದು ನನಗಂತೂ ಬಹಳ ಬಹಳ ಪ್ರಿಯಕರವಾದ ವಿಷಯ ಇದಾಗಿದೆ. ಇನ್ನೂ ಕೆಲವು ಸಂದೇಶಗಳು ಇದರಲ್ಲಿ ನಾವು ನೋಡಿಕೊಂಡ್ರೆ ಈ ದೇವದರ್ಶನ ಗುಡಾರದ ಸಂದೇಶವು ಮುಗಿದು ಹೋಗುವಂತೆ ಆಗುತ್ತದೆ. ದೇವರು ಸಹಾಯ ಮಾಡಿದರೆ ಮತ್ತೆ ಬೇರೆ ಇನ್ಯಾವುದಾದ್ರೂ ವಿಷಯವನ್ನು ತಕ್ಕೊಂಡು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂಥ ಕೃಪೆ ದೇವರು ತಾನೇ ನಮ್ಮೆಲ್ಲರಿಗೆ ಕೊಡಲಿ. ನಾವೀಗ ಆಲೋಚನೆ ಮಾಡಲಿಕ್ಕಿರುವ ವಿಷಯ ಯಾವುದು ಅಂತಂದರೆ ಮಂಜೂಷ ಮತ್ತು ಕರುಣಾಸನ ಎಂಬ ವಿಷಯವನ್ನು ನಾವು ಆಲೋಚನೆಗೆ ತಂದುಕೊಳ್ಳಲು ಹೋಗುತ್ತೇವೆ. ಕರುಣಾಸನ ಮತ್ತು ಮಂಜೂಷ ಇದು ಇಡೀ ದೇವದರ್ಶನ ಗುಡಾರದಲ್ಲಿ ಅತಿ ಮುಖ್ಯವಾದ ಸ್ಥಳ, ಮುಖ್ಯವಾದ ವಿಷಯ ಇದಾಗಿದೆ. ಕಾರಣ ಏನು ಅಂತಂದರೆ ಕರ್ತನಾದ ದೇವರು ಮಾನವರ ಮಧ್ಯದಲ್ಲಿ ವಾಸ ಮಾಡುವುದಕ್ಕಾಗಿ ಈ ಅತಿ ಪರಿಶುದ್ಧ ಸ್ಥಳವನ್ನು ಆತನಿಗೋಸ್ಕರ ಮೋಶೆ ಮಾಡಬೇಕೆಂದು ಮೋಶೆಯನ್ನು ದೇವರು ಕೇಳಿಕೊಂಡದ್ದನ್ನು ನಾವು ವಿಮೋಚನ ಕಾಂಡ 25ನೇ ಅಧ್ಯಾಯ 10ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. 2.5 ಮೊಳ ಉದ್ದವು, 1.5 ಮೊಳ ಅಗಲವು, 1.5 ಮೊಳ ಎತ್ತರವೂ ಇರುವ ಮಂಜೂಷವನ್ನು ಶಿಟ್ಟಿ ಮರದಿಂದ ಮಾಡಬೇಕು. ಅದನ್ನು ಶುದ್ಧ ಬಂಗಾರದಿಂದ ಹೊರಗೂ ಒಳಗೂ ಹೊದಿಸಬೇಕು. ಅದರ ಸುತ್ತಲೂ ಬಂಗಾರದ ಗೋಟು ಮಾಡಬೇಕು. ಅದಕ್ಕೆ ಬಂಗಾರದ 4 ಬಳೆಗಳನ್ನು ಎರಕ ಹೊಯ್ದು ಅದರ 4 ಮೂಲೆಗಳಲ್ಲಿ, ಅಂದರೆ ಒಂದು ಕಡೆಯಲ್ಲಿ 2 ಬಳೆಗಳನ್ನು ಮತ್ತೊಂದು ಕಡೆಯಲ್ಲಿ 2 ಬಳೆಗಳನ್ನು ಇಡಬೇಕು. ಮತ್ತು ಶಿಟ್ಟಿ ಮರದ ಕೋಲುಗಳನ್ನು ಬಂಗಾರದಿಂದ ಹೊದಿಸಬೇಕು. ಮತ್ತು ಮಂಜೂಷವನ್ನು ಹೊತ್ತುಕೊಂಡು ಹೋಗುವುದಕ್ಕಾಗಿ ಕೋಲುಗಳನ್ನು ಮಂಜೂಷದ ಉಭಯ ಪಾರ್ಶ್ವಗಳಲ್ಲಿರುವ ಬಳೆಗಳಲ್ಲಿ ಸೇರಿಸಬೇಕು. ಮಂಜೂಷದ ಬಳೆಗಳಲ್ಲಿಯೇ ಕೋಲುಗಳನ್ನು ಇಡಬೇಕು. ಅವುಗಳೊಳಗಿನಿಂದ ಕೋಲುಗಳನ್ನು ತೆಗೆಯಬಾರದು. ಮತ್ತು ಮಂಜೂಷದಲ್ಲಿ ನಾನು ನಿನಗೆ ಕೊಡುವ ಶಾಸನಗಳನ್ನು ಇಡಬೇಕು. 2.5 ಮೊಳ ಉದ್ದವೂ 1.5 ಮೊಳ ಅಗಲವೂ ಆಗಿರುವ ಕರುಣಾಸನವನ್ನು ಶುದ್ಧ ಬಂಗಾರದಿಂದ ಮಾಡಬೇಕು. ಮತ್ತು ಬಂಗಾರದಿಂದ 2 ಕಿರುಬಿಗಳನ್ನು ನಕ್ಷೆಯ ಕೆಲಸದಿಂದ ಕರುಣಾಸನದ 2 ಕೊನೆಗಳಲ್ಲಿ ಅವುಗಳನ್ನು ಮಾಡಿಸಬೇಕು. ಈ ಕೊನೆಯಲ್ಲಿ ಒಂದು ಕೆರೂಬಿಯನ್ನು, ಆ ಕೊನೆಯಲ್ಲಿ ಮತ್ತೊಂದು ಕೆರೂಬಿಯನ್ನು, ಹೀಗೆ ಕರುಣಾಸನದ ಮೇಲೆಯೇ 2 ಬದಿಯಲ್ಲಿ ಮಾಡಬೇಕು. ಸಾಕು. ನಮ್ಮ ಪರಿಶುದ್ಧನಾದ ದೇವರೇ, ಈ ಸಮಯದಲ್ಲಿ ನಾವು ನಿನ್ನ ಕರುಣೆ ಕೃಪೆಗಾಗಿ, ನಿನ್ನ ನಡೆಸುವಿಕೆಗಾಗಿ, ಪವಿತ್ರಾತ್ಮನು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತೆ ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ಕರ್ತನೆ, ಪವಿತ್ರಾತ್ಮನಾದ ದೇವರೇ, ನೀನು ನಮಗೆ ದೇವರ ಕಡೆಯಿಂದ ಬಂದ ಜ್ಞಾನ ಆಗಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈಗ ಧ್ಯಾನ ಮಾಡುವ ಈ ಸಂದೇಶವು ಅನೇಕರ ಆತ್ಮೀಯ ಜೀವನಕ್ಕೆ ಬಲ, ಸಂತೋಷ, ನಿರೀಕ್ಷೆ, ಸಮಾಧಾನ, ಸಂತೋಷವನ್ನು ಕೊಡುವ ಹಾಗೆ ನೀನು ಈ ವಾಕ್ಯಗಳನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸ್ಕೋ ಎಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ದಯೆ ಕರುಣೆಗಾಗಿ ನಿನ್ನನ್ನು ಕೊಂಡಾಡುತ್ತಾ ನಮ್ಮ ಒಡೆಯನು ರಕ್ಷಕನಾದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ, ನಮ್ಮ ತಂದೆಯೇ, ಆಮೇನ್. ನಾವು ಈಗಾಗಲೇ ಓದಿಕೊಂಡಂಥ ಈ ಭಾಗದಲ್ಲಿ ದೇವರು ಮೋಶೆಯನ್ನು ಕರೆದು ಅವನು ಏನೇನು ಮಾಡಬೇಕು ಅನ್ನುವಂಥದ್ದರ ವಿಷಯದಲ್ಲಿ ಮೋಶೆಯ ಸಂಗಡ ದೇವರು ಮಾತನಾಡಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿಕೊಂಡಿದ್ದೇವೆ. ಈಗ ಇದರಲ್ಲಿ ಇಂಗ್ಲೀಷ್ನಲ್ಲಿ ಈ ಮಂಜೂಷಕ್ಕೆ ಆರ್ಕ್ ಎಂದು ಕರೆಯುತ್ತಾರೆ. ಆರ್ಕ್ ಎಂಬ ಪದದ ಅರ್ಥ ಪೆಟ್ಟಿಗೆ ಎಂಬುದಾಗಿ. ಒಂದು ಹಳೆ ಕಾಲದಲ್ಲಿ, ಇವತ್ತು ಕಬರ್ಡ್ಗಳು ಮತ್ತು ಬೇರೆ ಬೇರೆ ಭದ್ರವಾಗಿಡುವಂಥ ಕಬರ್ಡ್ ಮತ್ತು ಮುಂತಾದವುಗಳು ಇವೆ. ಹಳೆ ಕಾಲದಲ್ಲಿ ಕಟ್ಟಿಗೆಯ ಪೆಟ್ಟಿಗೆಯನ್ನು ಮಾಡಿ ಅದನ್ನು ಮುಚ್ಚಿ ಬೀಗ ಹಾಕಿ ಭದ್ರವಾಗಿ ಬೆಲೆ ಬಾಳುವ ವಸ್ತುಗಳನ್ನು ಅದರಲ್ಲಿ ಇಡುತ್ತಿದ್ದರು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯವೇ ಆಗಿದೆ. ಹಾಗಾದರೆ ಈ ಪೆಟ್ಟಿಗೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟು
ಭದ್ರಪಡಿಸುತ್ತಿದ್ದರು ಎಂಬುದಾಗಿ. ಈ ಆರ್ಕ್ ಎಂದು ಹೇಳುವಾಗ ನೋಹನನ್ನು ಕಟ್ಟಿದ ಆ ಒಂದು ನಾವೆಗೂ ಕೂಡ ಆರ್ಕ್ ಎಂದು ಅಥವಾ ಪೆಟ್ಟಿಗೆ ಎಂದು ಕರೆಯಲಾಗಿದೆ. ಹಾಗಾದರೆ ನೋಹನನ್ನು ಕಟ್ಟಿದ ಆ ನಾವೆ ವಿಷಯದಲ್ಲಿ ನೋಡುವುದಾಗಿದ್ದರೆ ನಮಗೆ ಅದರಲ್ಲಿ ಹೀಗೆ ಕಂಡುಬರುತ್ತೆ. ಯಾವುದು ಅಂದರೆ ಆದಿಕಾಂಡ 6ನೇ ಅಧ್ಯಾಯ 13 ಮತ್ತು 14ನೇ ವಚನ ಓದಪ್ಪ. ಆಗ ದೇವರು ನೋಹನಿಗೆ, ಮನುಷ್ಯರೆಲ್ಲರ ಅಂತ್ಯವು ನನ್ನ ಮುಂದೆ ಬಂತು, ಯಾಕೆಂದರೆ ಅವರಿಂದ ಭೂಮಿಯು ಬಲಾತ್ಕಾರದಿಂದ ತುಂಬಿದೆ. ಇಗೋ, ನಾನು ಭೂಮಿಯೊಂದಿಗೆ ಅವರನ್ನು ನಾಶ ಮಾಡುವೆನು. ನೀನು ಗೋಫೇರ್ ಮರದಿಂದ ನಾವೆಯನ್ನು ಮಾಡಿಕೊಂಡು ಆ ನಾವೆಯಲ್ಲಿ ಕೋಣೆಗಳನ್ನು ಮಾಡು, ಅದರ ಹೊರಭಾಗಕ್ಕೂ ಅದರ ಒಳಭಾಗಕ್ಕೂ ರಾಳವನ್ನು ಹಚ್ಚು. ಈಗ ನಾವು ಇದರಲ್ಲಿ ನೋಡುವಾಗ ಕರ್ತನಾದ ದೇವರು ಮಾನವನ ಕಡೆಗೆ ಭೂಲೋಕದಲ್ಲಿ ನೋಡಿದಾಗ ಮನುಷ್ಯನ ಹೃದಯವು ಮೊದಲಿನಿಂದಲೇ ಕೆಟ್ಟವುಗಳು ಆಗಿವೆ ಎಂದು ತಿಳಿದು ಮಾನವರನ್ನು ಉಂಟು ಮಾಡಿದ್ದಕ್ಕೆ ದೇವರು ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ಅದು ಅವರ ವರ್ತನೆಗಳು ಮಾಡಿದವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ದೇವರು ಜಲಪ್ರಳಯದಿಂದ ಪ್ರಪಂಚವನ್ನು ನಾಶ ಮಾಡಬೇಕೆಂಬ ಆಲೋಚನೆಯೊಂದಿಗೆ ಆತನು ಇದ್ದಾಗ ಆತನಿಗೆ ಮೊದಲು ನೆನಪಿಗೆ ಬಂದದ್ದು ನೋಹನನ ನೆನಪು ದೇವರಿಗೆ ಬಂತು. ಅವನು ದೇವರ ದೃಷ್ಟಿಯಲ್ಲಿ ನೀತಿವಂತನು ಮತ್ತು ದೇವರ ದೃಷ್ಟಿಯಲ್ಲಿ ದೇವರು ಮೆಚ್ಚುವಂಥ ಮನುಷ್ಯನು ನೋಹನನು ಆಗಿದ್ದರಿಂದ ಆ ಕಾಲದಲ್ಲಿ ಆವತ್ತಿನ ಪ್ರಪಂಚದಲ್ಲಿ ಜನ ಭಯಂಕರವಾದ ಪಾಪದ ಕೃತ್ಯಗಳನ್ನು ಮಾಡಿ ದೇವರ ಕೋಪವನ್ನು ಎಬ್ಬಿಸಿದಂಥ ಪರಿಸ್ಥಿತಿಗೆ ಆ ಸಮಯದ ಮಾನವರು ತಂದು ನಿಲ್ಲಿಸಿದರು. ಈ ಕಾರಣದಿಂದ ದೇವರು ಮಾಡಿದ್ದು ಏನು ಅಂತಂದರೆ, ಆ ಮನುಷ್ಯರನ್ನು ಉಂಟು ಮಾಡಿದ್ದರಿಂದ ಆತನಿಗೆ ಪಶ್ಚಾತ್ತಾಪ ಆಗುವ ರೀತಿಯಲ್ಲಿ ಮಾಡಿದ್ದನ್ನು ನಾವು ನೋಡುತ್ತೇವೆ. ಆದರೆ ಮಂಜೂಷ ಎಂದು ಹೇಳಿದರೆ ಅದು ಪೆಟ್ಟಿಗೆ ಅಥವಾ ಇಂಗ್ಲೀಷ್ನಲ್ಲಿ ಆರ್ಕು, ಕನ್ನಡದಲ್ಲಿ ಪೆಟ್ಟಿಗೆ ಅಂತ. ನಾವು ಪೆಟ್ಟಿಗೆ ವಿಷಯದಲ್ಲಿ ಸ್ವಲ್ಪ ವಿವರ ತಿಳ್ಕೊಂಡಿದ್ದೆವು. ಅದರಲ್ಲಿ ಅಮೂಲ್ಯವಾದ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಟು ನಾವು ಭದ್ರಪಡಿಸ್ತೇವೆ ಎಂಬುದಾಗಿ. ಈಗ ನೋಹನನ ಕಾಲದಲ್ಲಿ ದೇವರು ಮಾಡಿಕೊಂಡ ಯೋಜನೆ ಏನಾಗಿತ್ತು ಅಂತಂದರೆ, ಮಾನವರೆಲ್ಲರ ಕಡೆಗೆ ದೇವರ ದೃಷ್ಟಿ ಹರಿದು ಬಂದಾಗ ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ದೇವರನ್ನು ಹುಡುಕುವವನು ಒಬ್ಬನೂ ಇಲ್ಲ ಎಂದು ದೇವರಿಗೆ ಗೊತ್ತಾದ ಮೇಲೆ ನೋಹನನ ಜೀವನವನ್ನು ಕಂಡ ದೇವರು, ಅವನು ದೇವರಿಗೆ ಮೆಚ್ಚಿಕೆಯಾಗಿ ದೇವರು ಸಂತೋಷಪಡುವ ಜೀವನವನ್ನು ಅವನು ಮಾಡಿದ್ದು ಎಷ್ಟು ವಿಶೇಷವಾದ ಸಂಗತಿ ಅದಾಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಕರ್ತನಾದ ದೇವರ ದೃಷ್ಟಿಯಲ್ಲಿ ನೋಹನನು ಅಮೂಲ್ಯವಾದವನು, ಬೆಲೆ ಬಾಳುವವನು ಮತ್ತು ಅವನ ವಿಷಯದಲ್ಲಿ ದೇವರು ಮಾಡಿಕೊಂಡ ಯೋಜನೆ ಏನಾಗಿತ್ತು ಅಂತಂದರೆ, ನೀತಿವಂತರನ್ನು ಆತನು ಕಾಪಾಡುವ ದೇವರು ಆಗಿದ್ದಾನೆ ಎಂಬುದಾಗಿ ಸೂಚಿಸುವುದಕ್ಕೋಸ್ಕರ ಕರ್ತನಾದ ದೇವರು ನೋಹನನನ್ನು, ಅವನ 3 ಮಕ್ಕಳನ್ನು, ಸೊಸೆಯಂದಿರನ್ನು ಮತ್ತು ನೋಹನನ ಹೆಂಡತಿ ಒಟ್ಟು 8 ಜನರನ್ನು ರಕ್ಷಿಸುವುದಕ್ಕಾಗಿ, ನೋಹನನನ್ನು ಮತ್ತು ಅವನ ಮಕ್ಕಳು ಸೊಸೆಯರನ್ನು ರಕ್ಷಿಸುವುದಕ್ಕಾಗಿ ದೇವರು ಮಾಡಿದ ಈ ಒಂದು ಅದ್ಭುತ ಯೋಜನೆಯನ್ನು ನಾವು ಇಲ್ಲಿ ನೋಡ್ತೇವೆ. ನನ್ನ ಪ್ರಿಯ ದೇವರ ಮಕ್ಕಳೇ, ನಿನ್ನ ಆತ್ಮದ ಬೆಲೆ ಏನೆಂದು ಬಹಳ ಜನಕ್ಕೆ, 100ಕ್ಕೆ 90ರಷ್ಟು ಜನಕ್ಕೆ ಅವರ ಆತ್ಮದ ಬೆಲೆ ಅವರಿಗೆ ಗೊತ್ತಿಲ್ಲ. ಅವರಲ್ಲಿ ಆತ್ಮ ಇದೆ ಅನ್ನುವಂಥ ಅರಿವು ಕೂಡ ಇಲ್ಲದಂಥ ಮಟ್ಟಿಗೆ ಅನೇಕ ಜನರು ಈ ಲೋಕದಲ್ಲಿ ಜೀವನ ಮಾಡುವಂಥವರು ಆಗಿದ್ದಾರೆ. ಮನುಷ್ಯನಲ್ಲಿ 3 ಸಂಗತಿಗಳನ್ನು ನಾವು ನೋಡುತ್ತೇವೆ: ಶರೀರ, ಪ್ರಾಣ ಮತ್ತು ಆತ್ಮ. ಶರೀರ ಮಣ್ಣಿನಿಂದ ಬಂದದ್ದು ಮಣ್ಣಿಗೆ ಹೋಗುತ್ತದೆ.
ಪ್ರಾಣ ದೇವರು ಉಸಿರನ್ನು ಹಿಡಿಯುತ್ತಲೇ ಅದು ಕೂಡ ಹೋಗಿಬಿಡುತ್ತೆ. ಆದರೆ ಒಂದು ಶಾಶ್ವತವಾಗಿ ಉಳಿಯುವಂಥದ್ದು ನಿನ್ನ ಆತ್ಮವೇ ಶಾಶ್ವತವಾಗಿ ಉಳಿಯುವಂಥದ್ದು ಆಗಿದೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕಾಗಿದೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಮ್ಮ ಕರ್ತನಾದ ದೇವರು ನಮ್ಮನ್ನು, ಆದರೆ ನಾವು ಮಾರ್ಕನ ಸುವಾರ್ತೆಯಲ್ಲಿ ನೋಡ್ತೇವೆ, ಒಬ್ಬ ಮನುಷ್ಯನು ಇಡೀ ಲೋಕವನ್ನೇ ಸಂಪಾದನೆ ಮಾಡಿ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನ ಏನು ಎಂಬುದಾಗಿ ದೇವರ ವಾಕ್ಯ ಕೇಳುವಂಥದ್ದು ಆಗಿದೆ. ಒಬ್ಬನೊಬ್ಬ ಮನುಷ್ಯ ತನ್ನ ಹೊಲದಲ್ಲಿ ಪೈರನ್ನು ಬೆಳೆದು ಸಮೃದ್ಧಿಯಾದ ಬೆಳೆ ಬೆಳೆದದ್ದರಿಂದ ಅವನು ಹೀಗೆ ಅಂತಾನೆ, ನನ್ನ ಆತ್ಮವೇ ನಿನಗೆ ಬೇಕಾದ ಸರಕುಗಳು ಇದೆ, ಸಂತೋಷಪಡು, ಉಲ್ಲಾಸಪಡು ಎಂದು ಅವನು ಅಂದುಕೊಳ್ಳುತ್ತಿರುವಾಗಲೇ ಅವನಿಗೆ ಒಂದು ಪರಲೋಕದಿಂದ ಮಾತು ಬಂತು. ಏನೆಂದರೆ, ಲೋಕವನ್ನೇ ಸಂಪಾದನೆ ಮಾಡಿದರೆ ಅವನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? ಅವನು ಅಷ್ಟೊಂದೆಲ್ಲ ಮಾಡಿ ದೊಡ್ಡ ಕಣಜವನ್ನು ಮಾಡಿ ಅದರಲ್ಲಿ ಕೂಡಿಡುವಂಥ ಕಾರ್ಯವನ್ನು ಅವನು ಮಾಡಿದ್ದಾಗಲೂ, ಅದನ್ನು ಸಮೃದ್ಧಿಯಾಗಿ ಕೂಡಿಸಿಟ್ಟಿದ್ದಾಗಲೂ ದೇವರ ವಾಕ್ಯ ಹೇಳ್ತದೆ, ದೇವರು ನಿನ್ನ ಆತ್ಮವನ್ನು ಈ ಹೊತ್ತೇ ಕೇಳುವುದಾಗಿದ್ದರೆ ನೀನು ಮಾಡಿದ್ದು ಯಾರಿಗೆ ಅಂತ ಹೇಳಿ ದೇವರ ವಾಕ್ಯದ ಪ್ರಶ್ನೆ ನಮಗೆ ಕೇಳುತ್ತೆ. ಆದ್ದರಿಂದ ನಾನು ಹೀಗೆ ಹೇಳ್ತೇನೆಂದರೆ, ಒಬ್ಬ ಮನುಷ್ಯನ ಬೆಲೆ, ಆತ್ಮದ ಬೆಲೆ ಲೋಕದ ಎಲ್ಲ ಐಶ್ವರ್ಯಗಳಿಗಿಂತ ಅತಿ ಬೆಲೆ ಬಾಳುವಂಥದ್ದು ಆಗಿದ್ದರಿಂದ ನಾವು ಈ ವಾಕ್ಯದ ಮೂಲಕ ತಿಳ್ಕೊಳ್ಳುವುದೇನೆಂದರೆ, ನಿನ್ನ ಆತ್ಮದ ಬೆಲೆ ಈ ಲೋಕದ ಐಶ್ವರ್ಯಕ್ಕಿಂತ ಅತಿಯಾಗಿ ಬೆಲೆ ಬಾಳುವಂಥದ್ದು ಆಗಿದೆ. ಈ ಕಾರಣದಿಂದ ಕರ್ತನಾದ ದೇವರು ನಮ್ಮ ಆತ್ಮಗಳಿಗೆ ಅಷ್ಟೊಂದು ಬೆಲೆಯನ್ನು ಕೊಟ್ಟದ್ದರಿಂದ ನಮ್ಮನ್ನು ಪಾಪದಿಂದ ಬರಬೇಕಾದ ಶಾಪ, ಶಿಕ್ಷೆ, ನರಕದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಆತನು ತಾನೇ ಈ ಲೋಕಕ್ಕೆ ಬಂದು ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಆತನು ಎದ್ದು ಬಂದಿದ್ದಾನೆ. ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ನೋಹನ ಕುಟುಂಬದ ಆ 8 ಜನರನ್ನು ರಕ್ಷಿಸುವುದಕ್ಕಾಗಿ ದೇವರು ಮಾಡಿಕೊಂಡ ಯೋಜನೆ ಏನಾಗಿತ್ತು ಅಂದರೆ, ಅವರು ಏನಾಗಿರಬೇಕು, ಅವರ ಆತ್ಮಗಳ ಬೆಲೆ ಬಹು ಲೋಕದ ಐಶ್ವರ್ಯಕ್ಕಿಂತ ಬೆಲೆ ಬಾಳುವಂಥದ್ದು ಆಗಿದೆ ಎಂದದ್ದರಿಂದ ದುಷ್ಟರ ಜೊತೆಗೆ ನೀತಿವಂತರನ್ನೂ ಕೂಡ ನಾಶ ಮಾಡುವಂಥ ಕಾರ್ಯವನ್ನು ನಮ್ಮ ದೇವರು ಮಾಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದರೆ ದೇವರ ಕಣ್ಣುಗಳು ಈ ಲೋಕದಲ್ಲಿರುವಂಥ ನೀತಿವಂತರ ಮೇಲೆ ಪ್ರಸರಿಸಿಕೊಳ್ಳುವಂಥದ್ದು ಆಗಿದೆ ಎಂಬುದಾಗಿ ನಮಗೆ ದೇವರ ವಾಕ್ಯ ಹೇಳುವಂಥದ್ದು ಆಗಿದೆ. ನನ್ನ ಪ್ರಿಯ ಸ್ನೇಹಿತರೆ, ಈ ಹೊತ್ತು ನೀವು ನಿನ್ನ ಆತ್ಮದ ವಿಷಯದಲ್ಲಿ ಯೋಚನೆ ಮಾಡಿದ್ದೇ ಆಗಿದ್ದರೆ ಅದು ಎಂದಿಗೂ ಸಾಯುವುದಿಲ್ಲ. ಒಂದು ವೇಳೆ ಯೇಸುವನ್ನು ನಂಬಿ ಪಾಪ ಪರಿಹಾರ ಹೊಂದಿ ದೇವರ ಮಗನಾಗಿ ನೀನು ಈ ಲೋಕವನ್ನು ಬಿಟ್ಟಿದ್ದೇ ಆಗಿದ್ದರೆ ನಿನ್ನ ಆತ್ಮವು ನರಕಕ್ಕೆ ಎಂದಿಗೂ ಹೋಗುವುದಿಲ್ಲ. ಅದು ಶಾಶ್ವತ ಕಾಲಕ್ಕೂ ಪರಲೋಕದಲ್ಲಿ ದೇವರ ಜೊತೆಯಲ್ಲಿ ಇರುವಂಥದ್ದು ಆಗಿದೆ. ಈಗ ಒಂದು ವೇಳೆ ನಿನಗೆ ಆಯ್ಕೆಯನ್ನು ಕೊಟ್ಟರೆ ಪರಲೋಕ ಬೇಕೋ ನರಕ ಬೇಕೋ ಅಂತ ಹೇಳಿದರೆ ಎಲ್ಲರೂ ಹೇಳುವಂಥ ಮಾತು ಏನೆಂದರೆ, ನನಗೆ ಪರಲೋಕವೇ ಬೇಕು ಎಂಬುದಾಗಿ. ಆದರೆ ಪರಲೋಕಕ್ಕೆ ಹೋಗುವುದಕ್ಕೆ ಅರ್ಹತೆ ಬಹಳ ಮುಖ್ಯವಾದದ್ದು ಆಗಿದೆ. ಆ ಅರ್ಹತೆ ಯಾವುದು ಅಂತಂದರೆ, ನಿನ್ನ ಆತ್ಮವು ಯೇಸುವಿನ ರಕ್ತದ ಮೂಲಕ ತೊಳೆದು ಶುದ್ಧೀಕರಣ ಆಗಿ ನಿನ್ನ ಆತ್ಮವು ರಕ್ಷಣೆ ಹೊಂದಿದ್ದು ಆಗಿದ್ದರೆ ಮಾತ್ರ ನೀನು ಪರಲೋಕಕ್ಕೆ ಹೋಗುವಂಥ ಭಾಗ್ಯ ಆ ದೇವರ ವಾಕ್ಯ ನಿನಗೆ ಕೊಡುವಂಥದ್ದು ಆಗಿದೆ. ನೋಹನನ ಅವನ ಕುಟುಂಬದ 8 ಮಂದಿಯೂ ದೇವರ ದೃಷ್ಟಿಯಲ್ಲಿ ನೀತಿವಂತರು ಆ ಕಾಲದಲ್ಲಿ ಆಗಿದ್ದರಿಂದ
ಆ ಕಾಲದಲ್ಲಿ ಒಬ್ಬ ಮನುಷ್ಯನು ನೀತಿವಂತನು ಆಗಬೇಕಾಗಿದ್ದರೆ ಅವನು ತನ್ನ ನಡತೆಯ ಮೂಲಕ ತಾನು ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನು ಮಾಡುವುದರ ಮೂಲಕ ಅವನನ್ನು ದೇವರ ವಾಕ್ಯ ನೀತಿವಂತನೆಂದು ಅವನನ್ನು ಎಣಿಸುವಂಥದ್ದು ಆಗಿದೆ. ಆದ್ದರಿಂದ ಇವರ 8 ಆತ್ಮಗಳು ದೇವರ ದೃಷ್ಟಿಯಲ್ಲಿ ನೀತಿವಂತರು ಆಗಿದ್ದರಿಂದ ನಾವು ಇದರ ಮೂಲಕ ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕಾಗಿದೆ. ಏನಂದರೆ ನಮ್ಮನ್ನು ದೇವರು ತನ್ನ ಕೃಪೆಯಿಂದ ನೀತಿವಂತರನ್ನಾಗಿ ಮಾಡಿದ್ದು ಎಂಥ ಶ್ರೇಷ್ಠವಾದ ಭಾಗ್ಯ ಅದಾಗಿದೆ. ಆದ್ದರಿಂದ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈಗ ಇದರಲ್ಲಿ ನಾವು ನೋಡುವಾಗ ನೋಹನನ ನಾವೆ ಅದು ಒಂದು ಪೆಟ್ಟಿಗೆಯೋಪಾದಿಯಲ್ಲಿ ನಾವು ನೋಡುತ್ತೇವೆ. ಎರಡನೇದಾಗಿ ನಾವು ಬರುವಂಥ ವಿಷಯ ಏನೆಂದರೆ ಮೋಶೆಯನ್ನು ಇನ್ನು ಬಹಳ ಕಾಲ ಬಚ್ಚಿಡೋದಕ್ಕೆ ಆಗದೆ ಅವನ ತಾಯಿಯು ಯೋಚನೆ ಮಾಡಿದ್ಲು. ವಿಮೋಚನ ಕಾಂಡ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ಅವನನ್ನು ಇನ್ನು ಬಚ್ಚಿಡುವುದಕ್ಕಾಗದೆ ಇದ್ದಾಗ ಅವನಿಗಾಗಿ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿಮಣ್ಣನ್ನು ಅವನಿಗಾಗಿ ಆಪಿನ ಪೆಟ್ಟಿಗೆಯನ್ನು ಮೋಶೆಯ ತಾಯಿ ತೆಗೆದುಕೊಂಡು ಜೇಡಿಮಣ್ಣಿನಿಂದ ಏನು ಮಾಡಿದ್ದು? ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಈ ಮೋಶೆಯನ್ನು ಅದರಲ್ಲಿಟ್ಟು ಆ ನೈಲ್ ನದಿಯಲ್ಲಿ ತೇಲು ಬಿಟ್ಟಳು. ಆ ನೈಲ್ ನದಿಯಲ್ಲಿ ತೇಲು ಬಿಟ್ಟದ್ದು ಕಾರಣವೇನು ಅಂತಂದರೆ ಫರೋಹನನ ಮಗಳು ಅಲ್ಲಿ ಸ್ನಾನಕ್ಕೆ ಬರ್ತಾಳೆ. ಅವಳು ಒಂದು ವೇಳೆ ನೋಡಿ ಈ ಮಗುವಿನ ಮೇಲೆ ಕರುಣೆ ತೋರಿಸ್ಯಾಳು ಎಂಬುದಾಗಿ. ಹಾಗಾದರೆ ನಾವು ಇದರಲ್ಲಿ ನೋಡುವಾಗ ಮೋಶೆಯನ್ನು ಕಾಪಾಡಿದ್ದ ಪೆಟ್ಟಿಗೆ ಎಂಬುದಾಗಿ ನಾವು ಆಗಲೇ ಆಲೋಚನೆ ಮಾಡಿಕೊಂಡ ಹಾಗೆ ನೋಹನನು ಮತ್ತು 8 ಜನರನ್ನು ಕಾಪಾಡಿದ್ದ ಪೆಟ್ಟಿಗೆ ಈಗ ಮೋಶೆಯನ್ನು ಕೂಡ ಕಾಪಾಡಿದ್ದನ್ನು ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಈಗ ಇದರಲ್ಲಿ ಆಕೆ ಮಾಡಿದ್ದೇನು ಅಂತಂದರೆ ರಾಜನ ಕೋಪವನ್ನು ತಡೆಯಲಾರದೆ ಮೋಶೆಯನ್ನು ನೀರಿನಲ್ಲಿ ತೇಲಿಬಿಟ್ಟಳು. ಈಗ ಫರೋಹನನ ಮಗಳು ಮೋಶೆಯನ್ನು ನೀರಿನಿಂದ ಎತ್ತಿಕೊಂಡಾಗ ಅವನಿಗೆ ಮೋಶೆ ಎಂದು ಹೆಸರಿಟ್ಟ. ಅದರ ಅರ್ಥ ಏನು ಅಂತಂದರೆ ನೀರಿನಿಂದ ಬಂದವನು ಎಂಬುದಾಗಿ. ಆದ ಕಾರಣ ಮೋಶೆಯನ್ನು ಆ ಪೆಟ್ಟಿಗೆ ಅಂದು ಕಾಪಾಡಿತ್ತು. ಈಗ ನಾವು 3ನೇದಾಗಿ ನೋಡುವಾಗ ವಿಮೋಚನ ಕಾಂಡ 25ನೇ ಅಧ್ಯಾಯ 10ನೇ ವಚನದಲ್ಲಿ ಏನು ನೋಡ್ತೇವೆ ನೋಡಪ್ಪ. 2.5 ಮೊಳ ಉದ್ದವೂ 1.5 ಮೊಳ ಅಗಲವೂ 1.5 ಮೊಳ ಎತ್ತರವೂ ಇರುವ ಮಂಜೂಷವನ್ನು ಶಿಟ್ಟಿಮ್ ಮರದಿಂದ ಮಾಡಬೇಕು. ಅದನ್ನು ಶುದ್ಧ ಬಂಗಾರದಿಂದ ಹೊರಗೂ ಒಳಗೂ ಹೊದಿಸಬೇಕು. ಅದರ ಸುತ್ತಲೂ ಬಂಗಾರದ ಗೋಟು ಮಾಡಬೇಕು. ಅದಕ್ಕೆ ಬಂಗಾರದ 4 ಬಳೆಗಳನ್ನು ಎರಕ ಹೊಯ್ದು ಅದರ 4 ಮೂಲೆಗಳಲ್ಲಿ, ಅಂದರೆ ಒಂದು ಕಡೆಯಲ್ಲಿ 2 ಬಳೆಗಳನ್ನು ಮತ್ತೊಂದು ಕಡೆಯಲ್ಲಿ 2 ಬಳೆಗಳನ್ನು ಇಡಬೇಕು. ಹಾಗಾದರೆ ಇಲ್ಲಿ ನಾವು ನೋಡುವಂಥ ವಿಷಯವೇನು ಅಂತಂದರೆ ಈಗ ಏನು ಮಾಡಬೇಕಾಗಿತ್ತು? ಶಿಟ್ಟಿಮ್ ಮರದಿಂದ 1.5 ಮೊಳ ಅಗಲ, 1 ಮೊಳ ಉದ್ದ, 1.5 ಮೊಳ ಉದ್ದ, 1 ಮೊಳ ಅಗಲ ಮಾಡಬೇಕು ಎಂಬುದಾಗಿ ಮೋಶೆಗೆ ಕರ್ತನಾದ ದೇವರು ಹೇಳಿದ್ದು. ಈ ಮರದ ಒಂದು ವಿಶೇಷತೆ ಏನು ಅಂತಂದರೆ ಇದು ಕೊಳೆತು ಹೋಗುವುದಾಗಲಿ ಹುಳ ಹಿಡಿದು ನಾಶವಾಗುವಂಥದ್ದಾಗಲಿ ಇದರಲ್ಲಿ ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಸೃಷ್ಟಿಕರ್ತನಾದ ದೇವರು ತಾನು ಸೃಷ್ಟಿ ಮಾಡಿದ ವಸ್ತುಗಳು ಯಾವ್ಯಾವ ರೀತಿಯಲ್ಲಿ ಇರುತ್ತವೆ ಎಂಬುದಾಗಿ ಆತನಿಗೆ ಗೊತ್ತಿದ್ದರಿಂದ ಮೋಶೆಗೆ ಹೇಳಿದ್ದೇನಂತಂದರೆ, ನೀನೇನು ಮಾಡಬೇಕು? ಶಿಟ್ಟಿಮ್ ಮರ ಅಥವಾ ಜಾಲಿಯ ಮರವನ್ನು ತಕ್ಕೊಂಡು ಅದರಿಂದ ನೀನು ಮಾಡಬೇಕಾದದ್ದು ಏನಂದರೆ ಒಂದು ಪೆಟ್ಟಿಗೆಯನ್ನು ಮಾಡಬೇಕಾಗಿದೆ ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ನಮಗೆ ಹೇಳುವಂಥದ್ದು ಆಗಿದೆ. ಈ ಪೆಟ್ಟಿಗೆ ಸಂಪೂರ್ಣವಾಗಿ ಬಂಗಾರದ ಪ್ಲೇಟಿನಿಂದ ಹೊದಿಸಿ ಆದ ಮೇಲೆ ಯಾರಾದರೂ ನೋಡಿದರೆ ಅವರು ತಿಳ್ಕೊಳ್ಳೋದೇನೆಂದರೆ ಈ ಇಡೀ ಪೆಟ್ಟಿಗೆಯು ಬಂಗಾರದಿಂದಲೇ ಮಾಡಲ್ಪಟ್ಟಿದೆ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಹಾಗಾದರೆ ನಾವು ಕ್ರಿಸ್ತನಲ್ಲಿಯೂ ಕ್ರಿಸ್ತನು ನಮ್ಮಲ್ಲಿಯೂ
ಅಡಕವಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವಂಥದ್ದು ಆಗಿದೆ. ನಾವು ಅಪೊಸ್ತಲನಾದ ಪೌಲನು ಪತ್ರಿಕೆಗಳಲ್ಲಿ ಬರೆಯುವಾಗ ಬರೆದದ್ದೇನೆಂದರೆ, ನೀವು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಬಂಗಾರ ಎಂದು ಹೇಳುವಾಗ ಅದು ಪರಲೋಕವನ್ನು ಸೂಚಿಸುವಂಥದ್ದು ಆಗಿದೆ. ಆದ್ದರಿಂದ ನಾವು ಕ್ರಿಸ್ತನನ್ನು ಧರಿಸಿಕೊಂಡಾದ ಮೇಲೆ ಒಂದು ವೇಳೆ ನಮ್ಮಲ್ಲಿ ನಿಲುವಂಗಿ ಧರಿಸಿಕೊಳ್ಳುವಂಥ ಒಂದು ಆಚಾರವಿದ್ದಿದ್ದೇ ಆಗಿದ್ದರೆ, ಕುತ್ತಿಗೆಯಿಂದ ಪಾದದವರೆಗೂ ಏನಾಗಿದೆ, ನಿಲುವಂಗಿಯು ಇರುವಂಥದ್ದು ಆಗಿದೆ. ನಮ್ಮ ಕೈಯಾಗಲಿ ಈ ಮುಂಗೈ ಕಾಲು ಅಷ್ಟು ಬಿಟ್ಟರೆ ಬೇರೆ ಎಲ್ಲವೂ ಬಿಳಿಯ ವಸ್ತ್ರದಿಂದ ನಿಲುವಂಗಿಯಲ್ಲಿ ಹಾಕಿಕೊಂಡು ಅದು ನಿಲುವಂಗಿಯನ್ನು ಜನರು ಕಾಣುತ್ತಾರೆ. ಹಾಗಾದರೆ ನಾವು ಕ್ರಿಸ್ತನನ್ನು ಧರಿಸಿಕೊಂಡಾಗ ನಮ್ಮನ್ನು ನೋಡುವ ಜನರು ಬಂಗಾರವನ್ನು ನೋಡುತ್ತಾರೆಯೇ ಹೊರತು ಒಳಗೆ ಏನಿದೆ ಎಂಬುದಾಗಿ ಅವರು ನೋಡೋದಕ್ಕೆ ಆಗುವುದಿಲ್ಲ, ನೋಡಲೂಬಾರದು. ಹಾಗಾದರೆ ಈ ಬಂಗಾರದ ಮಂಜೂಷವನ್ನು ನಾವು ನೋಡುವಾಗ ಅದು ಪೂರ್ತಿಯಾಗಿ ಬಂಗಾರದ ಹೊದಿಕೆಯಿಂದ ನಾವು ಕಾಣುತ್ತೇವೆ. ಕ್ರಿಸ್ತನ ಮಹಿಮೆಯು ನಮ್ಮಲ್ಲಿ ಕಂಡು ಬರಬೇಕಾಗಿದೆ. ಆತನನ್ನು ನಾವು ಧರಿಸಿಕೊಂಡಾಗ, ಕ್ರಿಸ್ತನು ನಮ್ಮಲ್ಲಿ ಇದ್ದಾಗ ಆತನ ಬೆಳಕನ್ನು, ಆತನ ಗುಣಲಕ್ಷಣಗಳನ್ನು, ಆತನ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ಪ್ರಕಟ ಮಾಡುವಂತೆ ಅವುಗಳು ನಮಗೆ ಸಹಾಯ ಮಾಡುತ್ತದೆ. ಈಗ ಪ್ರಕಟಣೆ 3:20 ನಾವು ಹೀಗೆ ನೋಡ್ತೇವೆ, ನಾನು ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಒಳಗೆ ಬಂದು ಅವನ ಕೂಡ ಊಟ ಮಾಡುವೆನು, ಅವನು ನನ್ನ ಕೂಡ ಊಟ ಮಾಡುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ನಾವು ಕ್ರಿಸ್ತನಲ್ಲಿ ನಮಗೆ ಶ್ರೇಷ್ಠವಾದ ನಿರೀಕ್ಷೆ ನಮಗೆ ಕೊಟ್ಟಿದೆ. ಕೊರಿಂಥ ಪತ್ರಿಕೆಯಲ್ಲಿ ಪೌಲನು ಬರೀತಾನೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಅವನ ಪೂರ್ವ ಸ್ಥಿತಿಯು ಹೊರಟು ಹೋಗಿ ಎಲ್ಲವೂ ನೂತನ ಆಯಿತು ಎಂಬುದಾಗಿ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆಯುವಂಥವನು ಆಗಿದ್ದಾನೆ. ಆದ್ದರಿಂದ ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳು ಆಗಿದ್ದೇವೆ. ಹಳೆಯದು ಸಂಪೂರ್ಣವಾಗಿ ಹೋಯಿತು. ಹಳೆಯದು ಪಾಪದ ನಾಶನದಿಂದ, ಪಾಪದ ಶಿಕ್ಷೆಯಿಂದ, ಪಾಪದ ದಂಡನೆಯಿಂದ ನಮ್ಮ ಹಳೆಯ ಜೀವನ ಇತ್ತು. ಆದರೆ ಯಾವಾಗ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಂಡೆವೋ, ಆತನ ನಮ್ಮ ಹೃದಯದ ಪ್ರವೇಶದಿಂದ ನಮ್ಮ ಹಳೆಯ ಪರಿಸ್ಥಿತಿಗಳನ್ನು, ಶಾಪವನ್ನು, ಶಿಕ್ಷೆಯನ್ನು, ದೇವರ ಕೋಪವನ್ನು, ನರಕದ ಬಾಧೆಯನ್ನು ಸಂಪೂರ್ಣವಾಗಿ ಆತನು ತೆಗೆದುಹಾಕಿ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡದ್ದು ಎಂಥ ವಿಶೇಷವಾದ ಭಾಗ್ಯ ಇದಾಗಿದೆ. ಆದ್ದರಿಂದ ಈ ಮಂಜೂಷವನ್ನು ನೋಡುವಾಗ ಜನರು ಒಂದು ವೇಳೆ ನೋಡುವ ಅವಕಾಶ ಇತ್ತು ಅಂತಂದರೆ ಅವರು ನೋಡುವುದು ಇಡೀ ಪೆಟ್ಟಿಗೆ ಬಂಗಾರದಿಂದ ಮಾಡಿದ್ದು ಎಂಬುದಾಗಿ. ಆದ್ದರಿಂದ ಕ್ರಿಸ್ತನನ್ನು ನಾವು ಧರಿಸಿಕೊಂಡಾಗ ನಮ್ಮಲ್ಲಿ ಕಾಣುವುದು ಕ್ರಿಸ್ತನನ್ನೇ ಕಾಣುವಂಥವರು ಆಗಿದ್ದಾರೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಆತನನ್ನು ನಮ್ಮ ಹೃದಯಗಳಲ್ಲಿ ಧರಿಸಿಕೊಂಡಾಗ ಆತನು ನಮ್ಮ ಜೀವನದಲ್ಲಿ ಎದ್ದು ಕಾಣಬೇಕಾಗಿದೆ. ಈಗ ಕ್ರಿಸ್ತನಲ್ಲಿ ನೀನು ಇದ್ದೀಯೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ.